ಧಾರವಾಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅಬ್ಬರದ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ಬಿರು ಬಿಸಿಲಿನಲ್ಲಿ ಸಹ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುತ್ತಿದ್ದು ವಿನೋದ್ಗೆ ಹಲವು ಸ್ಥಳೀಯ ನಾಯಕರು ಸಾಥ್ ನೀಡಿದರು. ಧಾರವಾಡದ ಜೋಗಲ್ಲಾಪುರ ಹಾಗೂ ಸುತಗಟ್ಟಿ ಗ್ರಾಮದಲ್ಲಿ ಪ್ರಚಾರ ಮಾಡಿ ಮತಯಾಚನೆ ಮಾಡಿದರು. ಈ ಬಾರಿ ಕ್ಷೇತ್ರದಲ್ಲಿ ಜನರು ಬದಲಾವಣೆಯನ್ನ ಬಯಸಿದ್ದು ಗೆಲುವು ನನ್ನದೇ ಎಂದು ಇದೇ ವೇಳೆ ವಿನೋದ್ ಹೇಳಿದರು. ಅವರೊಟ್ಟಿಗೆ ನಮ್ಮ ಧಾರವಾಡ ಪ್ರತಿನಿಧಿ ಶ್ರೀಧರ್ ಚಿಟ್ಚಾಟ್ ಮಾಡಿದ್ದು ಬನ್ನಿ ನೋಡೋಣ. ಕೊನೆಯ ಹಂತದ ಚುನಾವಣಾ ಪ್ರಚಾರ ಇವತ್ತು ಆಗಿರುವಂಥದ್ದು. ಸದ್ಯ ಇವತ್ತಾದ್ಮೇಲೆ ಮತ್ತೆ ನಾಳೆಯಿಂದ ಪ್ರಚಾರ ಕಾರ್ಯ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಧಾರವಾಡ ಲೋಕಸಭೆ ಅಭ್ಯರ್ಥಿಯಾಗಿರುವಂತಹ ಕೈ ಅಭ್ಯರ್ಥಿಯಾಗಿರುವಂತಹ ವಿನೋದ್ ಅಸೋಟಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಸದ್ಯ ನಮ್ಮ ಜೊತೆ ವಿನೋದ್ ಅಸೋಟಿ ಅವರು ಅವ್ರನ್ನೇ ಮಾತಾಡ್ಸೋಣ. ಯಾವ ರೀತಿ ಪ್ರಚಾರ ಆಗ್ತಾ ಇದೆ ಇಲ್ಲಿ ಕೇಳೋಣ. ಸರ್, ಯಾವ ರೀತಿ ಪ್ರಚಾರ ಆಗ್ತಿದೆ, ಹೆಂಗೆ ಬೆಂಬಲ ಇದೆ ಜನರ ಬೆಂಬಲ? ಒಳ್ಳೆ ರೀತಿಯಿಂದ ನಮ್ಮ ನಾಯಕರು ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಧಾರವಾಡ ವೆಸ್ಟ್ನಲ್ಲಿ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡಲ್ಲೇ ತೆರಳಿ ಮನೆ ಮನೆ ತೆರಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ನಮ್ಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಕೇಳ್ತಿದ್ವಿ. ಅಂದ್ರೆ ಭಾಳಷ್ಟು ಕಡೆ ಪ್ರಚಾರಕ್ಕೆ ಹೋದಲ್ಲೆಲ್ಲ ಭಾಳ ಅಭೂತಪೂರ್ವವಂತ ಬೆಂಬಲ ಸಿಗ್ತಾ ಇದೆ. ಏನು ಅನಿಸುತ್ತೆ ನೋಡಿದ್ರೆ? 100% ಈ ಸಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಮತ್ತು ಈ ಕ್ಷೇತ್ರದ ಜನರು ಎಲ್ಲರೂ ಕೂಡ ಬದಲಾವಣೆ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೇಲೆ ಜನರಿಗೆ ಅಪಾರವಾದ ನಂಬಿಕೆಯನ್ನು ಭಾಳಷ್ಟು ಕಡೆ, ಯಾಕಂದ್ರೆ ಏನು ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳಾಗಿರ್ಬೋದು ನಡೆದೀವಿ ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭಾವನೆ ಇದೆ. ಈಗ ಬಿಜೆಪಿಯಲ್ಲಿ ಯಾವುದೇ ಕೂಡ ಕುರುಬರ ಯಾರೂ ಕೂಡ ಇದನ್ನ ಮಾಡಿಲ್ಲ, ಅಭ್ಯರ್ಥಿ ಮಾಡಿಲ್ಲ. ಕಾಂಗ್ರೆಸ್ನಲ್ಲಿ ನಿಮ್ಮನ್ನು ಅಭ್ಯರ್ಥಿ ಮಾಡಿರೋದು ಎಷ್ಟು ಪ್ಲಸ್ ಆಗುತ್ತೆ ಜಿಲ್ಲೆಯಲ್ಲಿ ಅಂತ? ಈಗ ಕಾಂಗ್ರೆಸ್ ಪಕ್ಷ ಒಂದೇ ಸಮಾಜಕ್ಕೆ ಸೀಮಿತ ಆದಂಥ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜಕ್ಕೆ, ಎಲ್ಲ ಧರ್ಮಕ್ಕೂ ಕೂಡ ಮಹತ್ವವನ್ನು ಕೊಟ್ಟು ಸಾಮಾಜಿಕ ನ್ಯಾಯವಾಗಿ ಟಿಕೆಟನ್ನು ಹಂಚಿದ್ದಾರೆ. ಅವು ನಮ್ಮ ಯೋಜನೆಗಳು ಕೂಡ ಎಲ್ಲ ಸಮಾಜ, ಎಲ್ಲ ವರ್ಗಕ್ಕೆ ಮುಟ್ಟುವಂಥ ಯೋಜನೆ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಸವನವರ ಹಾದಿಯಲ್ಲಿ ನಡೆಯುವಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಸಂವಿಧಾನಕ್ಕೊಂದು ಗೌರವವನ್ನು ಕೊಟ್ಟು ಆ ಸಂವಿಧಾನ ಹಾಕಿಕೊಟ್ಟಂಥ ಗೌರವವನ್ನು ನಡೆಸ್ಕೊಂಡು ಹೋಗುವಂಥ ಯಾವ್ದಾದ್ರು ಪಕ್ಷ ಇದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀನಿ. DCM DK ಶಿವಕುಮಾರ್ ಹಿಡಿದು ಆಮೇಲೆ ಸಚಿವರು ಲಾಡ್ ಅವರು ಎಲ್ಲರೂ ಕೂಡ ಬಂದು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಸಪೋರ್ಟ್ ಚಲೋ ಸಿಕ್ಕೈತಿ. ಎಷ್ಟು ಅಂತರದಿಂದ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ? ನಮ್ಮ ಈಗಾಗಲೇ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ವಿನಯನ ಕುಲಕರ್ಣಿ ಅವರು, ಪ್ರಸಾದ್ ಅಬ್ಬೆ ಅವರು ಮತ್ತು ಕೋನ್ ರೆಡ್ಡಿ ಅವರು ಮತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರಚಾರನ ಎಲ್ಲ ಕೂಡ ಮುಗಿಸಿದ್ದೀವಿ. ಅದೇ ರೀತಿ ಗೆಲುವು ನಾವು ಮೊದಲು ಕೂಡ ಹೇಳ್ತಿದ್ದೆ, 1 ಹೋಟ್ಲೆ ಗೆದ್ದರೂ ಕೂಡ ಗೆಲುವೆ, 10 ಲಕ್ಷ ಲೀಡ್ಲೆ ಗೆದ್ದರೂ ಕೂಡ ಗೆಲುವೆ. ಕ್ಷೇತ್ರದ ಜನರ ಮೇಲೆ ಅವಲಂಬನೆ ಇದೆ. ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೋ, ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ವಿನೋದ್ ಅಸೋಟಿ ಹೇಳ್ತಿರುವಂಥ ಒಟ್ಟಾರೆ ಗೆಲುವು ನಿಶ್ಚಿತ ಆಗಿದೆ. ಈ ಬಾರಿ ಜನರು ಬದಲಾವಣೆ ಬಯಸಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ದಿನ್ನಿ ಜೊತೆ ಶ್ರೀಧರ್ ಮುಂಡ್ರಿಗೆ, ವಿಸ್ತಾರ ನ್ಯೂಸ್, ಧಾರವಾಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.